ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ರೇಷನ್ ಅಕ್ಕಿಯಿಂದ ಪರ್ಫೆಕ್ಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿಯೇ ಬಂದಿರುತ್ತೆ. ತಿನ್ನೋಕ್ಕೆ ರವೆ ಇಡ್ಲಿಗಿಂತ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಸ್ವಲ್ಪನೂ ಹಾರ್ಡ್ ಇಲ್ಲ. ದಪ್ಪ ಅಕ್ಕಿಯಿಂದ ಇಡ್ಲಿ ಸಾಫ್ಟಾಗಿ ಮಾಡೋದಕ್ಕೆ ನಾನು ಕೆಲವೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಮೊದಲು ಇಡ್ಲಿಗೆ ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ರೇಷನ್ ಅಕ್ಕಿನ ತಗೋತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ಅದೇ ಕಪ್ಪಲ್ಲಿ 1 ಕಪ್ ಅಥವಾ ಒಂದು ಸ್ವಲ್ಪ ಕಡಿಮೆ ಕೂಡ ತಗೋಬೋದು. ಅಷ್ಟು ಉದ್ದಿನಬೇಳೆ ತೊಗೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಮೆಂತ್ಯಕಾಳನ್ನ ಅದೇ ಬೌಲ್ಗೆ ನೆನೆಸೋದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇಡ್ಲಿ ಬೆಳ್ಳಗೆ ಬರಬೇಕು ಅಥವಾ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಈ ಥರ ಚೆನ್ನಾಗಿ ತೊಳ್ಕೊಬೇಕು ಅಕ್ಕಿನ. ನಾವು ಅಕ್ಕಿ ತೊಳೆದಾಗ ಈ ಥರ ನೀರು ಬರುತ್ತಲ್ಲ, ಅದು ಕ್ಲಿಯರಾಗಿ ಬರಬೇಕು. ಅಲ್ಲಿವರೆಗೂ ಅಕ್ಕಿನ ತೊಳ್ಕೊಬೇಕು. ನಾನಿವಾಗ ಅಕ್ಕಿನ 3ರಿಂದ 4 ಸಲ ತೊಳೆದಿಟ್ಕೊಂಡಿದ್ದೀನಿ. ಹಾಗೆಯೇ ಉದ್ದಿನಬೇಳೆ ಮತ್ತು ಮೆಂತ್ಯನೂ ಸಪ್ರೇಟಾಗಿ ವಾಶ್ ಮಾಡಿ ಅದೇ ಥರ ಕ್ಲಿಯರಾಗಿ ನೀರು ಬರೋ ತನಕ 3ರಿಂದ 4 ಸಲ ತೊಳೆದು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಕ್ಲಿಯರ್ ಬರಬೇಕು ನೀರು. ನಾವಿಷ್ಟು ಚೆನ್ನಾಗಿ ಅಕ್ಕಿನ ಮತ್ತು ಉದ್ದಿನಬೇಳೆನ ತೊಳಿಲಿಲ್ಲ ಅಂದರೆ ಇಡ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಬಂದುಬಿಡುತ್ತೆ, ಬೆಳ್ಳಗೆ ಬರಲ್ಲ. ಇವಾಗ ಇದೆರಡನ್ನು 6 to 8 ಅವರ್ಸ್ ನೆನೆಯೋದಕ್ಕೆ ಬಿಡೋಣ. 8 ಅವರ್ಸ್ ಆದಮೇಲೆ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ನೆಂದಿದ್ದಾವೆ. ಇದೆರಡನ್ನು ರುಬ್ಬುವಾಗ ಇದಕ್ಕೆ 1 ಕಪ್ಪಷ್ಟು ರೈಸ್ನ ಸೇರಿಸ್ತಾ ಇದ್ದೀನಿ. ಈ ಅನ್ನದ ಬದಲಾಗಿ 1 ಕಪ್ನಷ್ಟು ದಪ್ಪ ಅವಲಕ್ಕಿನ ನೆನೆಸಿ ಕೂಡ ಸೇರಿಸ್ಕೋಬೋದು, ಅಥವಾ ಅರ್ಧ ಕಪ್ ಅವಲಕ್ಕಿನ ನೆನೆಸಿ ಅರ್ಧ ಕಪ್ ಅನ್ನ ಕೂಡ ಹಾಕ್ಕೋಬೋದು. ಇವಾಗ ಇವೆರಡನ್ನೂ ಸಪ್ರೇಟಾಗಿಯೇ ರುಬ್ಕೋಬೇಕು. ಮೊದಲು ಉದ್ದಿನಬೇಳೆ ಮತ್ತು ಮೆಂತೆ, ಅದ್ರ ಜೊತೆ ರೈಸು, ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಪೂರ್ತಿಯಾಗಿ ಪೇಸ್ಟ್ ಆಗಬೇಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತಕ್ಕೋತಾ ಇದ್ದೀನಿ. ಅದೇ ಜಾರ್ಗೆ ನೆನೆಸಿರೋ ಅಕ್ಕಿ ಮತ್ತು ಒಂದು 1/4 ಕಪ್ನಷ್ಟು ನೀರು ಹಾಕಿ, ಇಲ್ಲಿ ಅಕ್ಕಿನ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ರವೆ ರವೆ ಥರ ಇರಬೇಕು. ನೋಡಿ, ಈ ಥರ ನುಚ್ಚು ನುಚ್ಚು ಥರ ಕೈಗೆ ಸಿಕ್ತಿರಬೇಕು. ಕಾಣಿಸ್ತಿದೆ ಅನ್ಕೋತೀನಿ. ಇವಾಗ ಇದನ್ನು ಅದೇ ಪಾತ್ರೆಗೆ, ಅಂದರೆ ರುಬ್ಬಿರೋ ಉದ್ದಿನಬೇಳೆ ಹಾಕಿರೋ ಪಾತ್ರೆಗೆ ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಕೈಯಲ್ಲಿನೇ ಮಾಡ್ಕೋಬೇಕು. ಒಂದು 5ರಿಂದ 6 ನಿಮಿಷ ಈ ಥರ ಕೈಯಲ್ಲಿ ಎರಡನ್ನೂ ಸೇರಿಸ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ. ಜಾರನ್ನ ತೊಳೆದು ಸ್ವಲ್ಪ ನೀರನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗಲೇ ಜಾಸ್ತಿ ನೀರು ಸೇರಿಸ್ಬಾರ್ದು. ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಆದಷ್ಟು ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು. ಗ್ಯಾಸ್ ಮೇಲೆ ಕೂಡ ಇಡ್ಬೋದು. ಈ ಹಿಟ್ಟನ್ನು ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲೇ ಹಾಕಿಡಿ. ಈ ಹಿಟ್ಟನ್ನು 8 to 10 ಅವರ್ಸ್ ಅಥವಾ ಓವರ್ನೈಟ್ ನೆನೆಯೋಕೆ ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಹಿಟ್ಟು ಉಬ್ಬಿ ಬರಬೇಕು ಅಂದರೆ ನಾವು ಆದಷ್ಟು ಕೈಯಲ್ಲಿ ಎಷ್ಟೊತ್ತು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿದು ಉಬ್ಬಿ ಬರುತ್ತೆ. ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು, ತೀರಾ ನೀರಾಗಬಾರ್ದು. ನಿಮಗೇನಾದರೂ ಹಿಟ್ಟು ಗಟ್ಟಿ ಇದೆ ಅನಿಸಿದ್ರೆ ಇವಾಗ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಸ್ಪೂನ್ನಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನ್ನಷ್ಟು ಅಡುಗೆ ಸೋಡಾನ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಉಪ್ಪೆಲ್ಲ ಕರಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ
ಅದನ್ನು ಚೆನ್ನಾಗಿ ಸವರ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಗೆ ಬೇಯೋದಕ್ಕೆ ಇಟ್ಟು ಒಂದು 15 to 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. 15 ಮಿನಿಟ್ಸ್ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ತಕ್ಷಣ ಓಪನ್ ಮಾಡಬಾರ್ದು, ಒಂದು 10 ನಿಮಿಷ ಅರಳ್ಕೊಳಕ್ಕೆ ಬಿಡಬೇಕು, ಇಲ್ಲಾಂದರೆ ಇಡ್ಲಿ ಎಲ್ಲ ಪ್ಲೇಟಿಗೆ ಹತ್ಕೊಳ್ಳುತ್ತೆ. ಇವಾಗ 10 ಮಿನಿಟ್ಸ್ ಆಗಿದೆ, ಇಡ್ಲಿ ಪಾತ್ರೆ ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಸ್ವಲ್ಪನೂ ಪ್ಲೇಟಿಗೆ ಹತ್ಕೊಳ್ಳಲ್ಲ. ತಕ್ಷಣ ತೆಗೆದ್ರೆ ಎಲ್ಲ ಪ್ಲೇಟಿಗೆ ಹತ್ಕೊಂಡ್ಬಿಡುತ್ತೆ, ಇಡ್ಲಿ ಅಂಟಂಟಾಗಿ ಬರುತ್ತೆ. ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದು 10 to 15 ಮಿನಿಟ್ಸ್ ಬಿಡಬೇಕು, ಆಮೇಲೆ ಈ ಥರ ತೆಗಿಬೇಕು. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ, ಅಷ್ಟೇ ರುಚಿಯಾಗುತ್ತೆ, ಗಟ್ಟಿನೂ ಆಗಲ್ಲ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.